ಗೊತ್ತಿರೋ ಹಾಗೆ ನಾನು ಹಲವಾರು ಪತ್ರಿಕಾ ಈ ಸಂದರ್ಭದಲ್ಲಿ ಹಲವಾರು ಬಾರಿ ನಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಸರ್ಕಾರಿ ಜಮೀನುಗಳನ್ನ ಎಲ್ಲೆಲ್ಲಿ, ಸಾರ್ವಜನಿಕ ಜಮೀನುಗಳನ್ನ ಎಲ್ಲೆಲ್ಲಿ ಬರ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಹಲವಾರು ಬಾರಿ ಪ್ರಸ್ತಾಪ ಮಾಡಿದೆ. ಗಡಿ ಬಗ್ಗೆ ಸಹ ಪ್ರಸ್ತಾಪ ಮಾಡಿದೆ. ಇವತ್ತು ಲೋಕಾಯುಕ್ತರು ಅದನ್ನ ಯಾರೊಬ್ಬರಿಗೆ ಪ್ರೆಸಿಡೆಂಟ್ ಇರ್ತಕ್ಕಂಥ ಆಡಳಿತ ಪಕ್ಷದವರೇ ಕಂಪ್ಲೇಂಟ್ ಕೊಟ್ಟು ಇವತ್ತು ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ಹಲವಾರು ಅಧಿಕಾರಿಗಳನ್ನು ಬಂಧಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥದ್ದು ನಿಜವಾದ ಕಿಂಗ್ ಪಿನ್ಗಳು ಆರಾಮ ಮಾಡ್ಕೊಂಡಿದ್ದಾರೆ. ತಪ್ಪು ಮಾಡಿದಂತ ಅಧಿಕಾರಿಗಳು ಸಿಕ್ಕಾಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿಯ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಹೊಸದೊಂದು ನಾನು ಹೇಳ್ತಾ ಇಲ್ಲ. ಇದನ್ನ ಬಹುತೇಕ 90ರ ದಶಕದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿ ನಡೀತಾ ಇದೆ. ಕಾರಣ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಮೀನು ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ನಾನು ಸುಮಾರು 4,000 ಹೆಕ್ಟೇರ್ ಸಿಎಂಡಿ ನಾಮೂಲಿ ಅಂತ. ಇವತ್ತು ನಾನು ಸರ್ಕಾರವನ್ನು ಕೇಳಿ ಬಯಸ್ತೀನಿ, ಅದು ಯಾಕಾದಲ್ಲ ಸಂಪೂರ್ಣ ತನಿಖೆ ಆಗಬೇಕು ಅಂತ. ಅದು ನನ್ನ ಕಾಲದಾಗಲಿ ನನ್ನ ಕಾಲದಾಗಲಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು. ನಾನು 2 ಬಾರಿ ವಿಧಾನಸಭೆಗೆ ಆಯ್ಕೆ ಆದಂತ ಸಂದರ್ಭದಲ್ಲಿ 2 ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿರೋಧ ಪಕ್ಷದಲ್ಲಿ ಕೊಡ್ತೀನಿ. ಅಧಿಕಾರಿಗಳು ಯಾರು ಸಹ ನಮ್ಮ ಪರವಾಗಿ ಇರ್ತಕ್ಕಂಥ ಕೆಲಸ ಮಾಡ್ತಿಲ್ಲ. ಯಾಕೆಂದ್ರೆ ನಾವು ಕಾನೂನು ಪ್ರಕಾರ ಕೇಳ್ತಿದ್ವಿ, ಅವಾಗ ಬಿಜೆಪಿ ಸರ್ಕಾರ ಹೆಸರಿದ್ದರಿಂದ ನಮ್ದು ಎಷ್ಟು ನಡೀತದೆ ಅಂತಕ್ಕಂಥ ನಮ್ಗೆ ಇವತ್ತು ಅಕ್ರಮಗಳನ್ನ ಉಳ್ಳಂತ ವ್ಯಕ್ತಿಗಳು ಅವ್ರು ಯಾವುದೇ ಪಕ್ಷದಾಗ ಪೊಲೀಸ್ ತನಿಖೆಯಿಂದ ಇದು ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ನಾನು ನಂಬೋದು. ಲೋಕಾಯುಕ್ತರು ಬಹಳ ಆಳಕ್ಕೆ ಹೋಗಿ ಇದನ್ನು ತನಿಖೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಆಳಕ್ಕೆ ಹೋದ್ರೂ ಸಹ ಸಿಗದಂತ ಕೆಲಸ ಕಾರ್ಯಗಳನ್ನ ಅವರು ದಾಖಲೆಗಳನ್ನ ತಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಹಲವಾರು ಹಳೆಯ ದಾಖಲೆಗಳನ್ನ 90ರ ದಶಕದ ದಾಖಲೆಗಳನ್ನ ಇತ್ತೀಚೆಗೆ ಹೆಸರುಗಳನ್ನ ಸೇರಿಸ್ಬೋದು. ಸೀರಿಯಲ್ ನಂಬರ್ 3 ಇದ್ರೆ 100A, 100A, 101, 102 ಅಥವಾ 100A, 100B ಅಂತ ಮಾಡ್ಕೊಳ್ತಕ್ಕಂಥದ್ದು, ಹೆಸರುಗಳನ್ನ ಸೇರಿಸ್ತಕ್ಕಂಥದ್ದು, ಕರ್ತವ್ಯನ ಮಿಸ್ಪ್ಲೇಸ್ ಮಾಡಿ ಅದಕ್ಕೆ ಬೇರೆನಂತದ್ದು ಹೊಂದಿರ್ತಕ್ಕಂಥದ್ದು ಹಲವಾರು ಆಗಿದೆ. ಹಲವಾರು ಅಧಿಕಾರಿಗಳು ಸಹ ಹಾಗೆ ಆಗಿದ್ದಾರೆ. ನಮ್ಮ ತಾಲೂಕಿನಿಂದ ಯಾರು ಹೊರಗಡೆ ಹೋಗಿದ್ದಾರೆ, ಟ್ರಾನ್ಸ್ಫರ್ ಆಗಿ ಹೊರಗಡೆ, ಅವರು ಇವತ್ತು ಇಟ್ಕೊಂಡು ಕೆಲಸ ಕಾರ್ಯಗಳು ಮಾಡಿಸ್ತಾರೆ. ಇದನ್ನ ಏನಾದ್ರೂ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ನ್ಯಾಯ ನಿಜವಾಗ್ಲೂ ಸಿಗ್ಬೇಕು ಅಂತ ಈ ಸರ್ಕಾರಕ್ಕೆ ಏನಾದ್ರು ಅನ್ಸಿದ್ರೆ ಹಾಲಿ ನ್ಯಾಯಾಧೀಶರಿಂದ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡಿಸ್ತಾರೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ರೆವಿನ್ಯೂ ದಾಖಲೆಗಳು ಏನು ಗೊತ್ತಿರ್ತದೆ ಅದು ಹೇಳ್ಬೋದು. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ರು, ಅವ್ರು ಗೆದ್ದ ತಕ್ಷಣ ಒಂದು ಕಡ್ಡಿನ ಆ ಕಡೆ ಈ ಕಡೆ ಅಳ್ಳಾಡ್ಕೊಂಡು ನನಗೆ ಗೊತ್ತಿದ್ದಂಗೆ ಅಂತ. ನಿಜ, ಇವತ್ತು ಸಹ ಒಂದು ಕಡ್ಡಿನೂ ಅಳ್ಳಾಡ್ತಾ ಇಲ್ಲ. ಕಡ್ಡಿ ಅಳ್ಳಾಡಿಸ್ತಾರೆ ಅವರು. ನಾನು ಯಾರು ಡಿವೈಸ್ ತನಿಖೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಪಾತ್ರ ಏನಿದೆ ಇದರಲ್ಲಿ, ನಿಮ್ಮ ಬೇನಾಮಿಗಳು ಏನಿದ್ದಾವೆ, ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ಈಗ ನನಗಾದಲ್ಲಿ ಈ ಸೆಂಟ್ರಿಂದ, ತಾಲೂಕಿನ ಸೆಂಟ್ರಿಂದ 3 ಕಿಲೋಮೀಟರ್ವರೆಗೂ ಯಾವುದೇ ಜಮೀನುಗಳನ್ನ 5 ಕಿಲೋಮೀಟರ್ ಇತ್ತು, ಅವ್ರು 3 ಕಿಲೋಮೀಟರ್ ಮಾಡಿದ್ರು. ಅವನ ಸ್ಯಾಂಕ್ಷನ್ ಮಾಡಲಿಕ್ಕೆ ದರ್ಖಾಸ್ತು ಕಮಿಟಿ ಅಧಿಕಾರ ಇರಲಿಲ್ಲ. ಅದನ್ನ PWD ಡಿಸ್ಟೆನ್ಸ್ ತಗೊಳ್ಬೇಕಂತ ಡಿಸ್ಟೆನ್ಸ್ ಅದು ವಿದ್ಯುತ್ ಲಿಮಿಟ್ ಬರೋದು ಮಾಡ್ತಾರೆ. ಅಂತ ಜಮೀನುಗಳು ಹೆಂಗಾದ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಇಲ್ಲಿ ಕಿಂಗ್ ಪಿನ್ಗಳು ಅವ್ರು ಹಿಡಿಯೋದಕ್ಕೆ, ಯಾಕೆಂದ್ರೆ ಅವ್ರ ಹೆಸರು ಏನಿರೋದಿಲ್ಲ. ಅವ್ರು ಏನ್ ಮಾಡಿರ್ತಾರೆ,
ಯಾರೋ ಒಬ್ಬ ವ್ಯಕ್ತಿ ಹೆಸರುಗಳಿಗೆ ಅದನ್ನ ಸೆಲೆಕ್ಷನ್ ಮಾಡಿಕೊಂಡು ದುರಸ್ತಿ ಮಾಡಿಸ್ಕೊಂಡು RTC ಮಾಡಿಕೊಂಡು ಅದಾದ್ಮೇಲೆ ಇವ್ರು ಪರ್ಚೇಸ್ ಮಾಡ್ತಾರೆ. ನಾನು ಅವತ್ತ ಪರ್ಚೇಸ್ ಮಾಡಿದೆ ಅಂತ ಇವ್ರು ಸೇಫರ್ ಸೈಡ್ ಆಗ್ಬಿಡ್ತಾರೆ. ಇದನ್ನ ಮಾಡ್ತಾ ಇಲ್ಲ. ನಾನೊಂದೆರಡು ಉದಾಹರಣೆಗಳನ್ನ ನಿಮ್ಗೆ ಹೇಳಬಲ್ಲೆ. ಅದು ವಿಶೇಷವಾಗಿ ಈ ಕಿಂಗ್ ಪಿನ್ಗಳನ್ನ ಇದೆಲ್ಲ ಎಲ್ಲಿದೆ ಅಂತ ಹೇಳಿದ್ರೆ ಹೈವೇಗಳ ಮೇಲೆ ಹೆಚ್ಚಿಗೆ. ಹಾಸನ ಮತ್ತೆ ಬೆಂಗಳೂರು ಹೈವೇ, ಮೈಸೂರು ತುಮಕೂರು ಹೈವೇ, ಈ ಹೊಸದಾಗಿರ್ತಕ್ಕಂಥ ನಮ್ಮ ಜಲಸೂರು, ಇದು ಹೈವೇಗಳು ಬಂದ. ಯಾಕೆಂದ್ರೆ ಭೂಮಿಯಲ್ಲಿ ಏನಾಗಿದೆ, 1 ಎಕರೆ 2 ಕೋಟಿ 3 ಕೋಟಿ ಮೇಲೆ ಹೋಗಿದೆ. ಅದು ಆಗಿರ್ತಕ್ಕಂಥದ್ದು ನೋಡಿ. 1962 ಸರ್ವೆ ನಂಬರ್ 21/P22 ಅಂತ ಮಾಡಿದೆ. ಒರಿಜಿನಲ್ ಗ್ರ್ಯಾಂಡ್ ಒಬ್ಬ ದಲಿತರಿಗೆ ಆಗ್ತದೆ, ಸಣ್ಣಯ್ಯ ಅಂತ ಒರಿಜಿನಲ್ ಗ್ರ್ಯಾಂಡ್ ಆಗ್ತದೆ. 61-62 ಒಂದಿದೆ, ಜೆರಾಕ್ಸ್ ಕೊಡ್ತೀನಿ. ಇದನ್ನ ಖಾತೆ ಯಾರಸ್ತಿ ಮಾಡ್ತಾರೆ ಅಂದ್ರೆ ಮಂಚೇಗೌಡ ಅವರು ಮಾಡ್ತಾರೆ, ದುರಸ್ತಿ ಮಾಡಿಸ್ತಾರೆ. ಕೊನೆಗೆ ಅವನೆಲ್ಲ ಒಪ್ಕೊಂಡು ನನಗೆ ಗೊತ್ತಿಲ್ಲ, ಅವನು ತಗೊಂಡಿದ್ದು ಅವ್ನಿಗೆ ಸ್ಯಾಂಕ್ಷನ್ ಆಗಿತ್ತು, ದಾಖಲೆ ಸಹಿತ ಅನ್ಕೊಂಡ್ಕೊಂಡೆ ಅಷ್ಟೇ. ಇವರೆಲ್ಲ ಕಿಂಗ್ ಪಿನ್ ಇದೆ. ಕಾನೂನು ಇಲ್ಲ ಅಂತ ಹೇಳಲ್ಲ. ಅಕ್ಕಪಕ್ಕ ತಾಲೂಕು ಅರ್ಜಿ ಹಾಕೊಂಡಿದ್ರೆ ಕೊಡಬಾರ್ದು ಅಂತ ಇದೆ. ಇದು ಯಾವ ತರ ಮಾಡಿದ್ದಾರೆ ಅಂತಕ್ಕಂಥದ್ದೇ ನಿಮ್ಗೆ ಉದಾಹರಣೆ ಅಂತ ಇರ್ತಕ್ಕಂಥದ್ದು. ಇನ್ನ ಮೇಲ್ಪಟ್ಟ ಸರ್ವೆ ನಂಬರ್ಗಳು, ಗದ್ದೆಪುರಳ್ಳಿ ಸರ್ವೆ ನಂಬರ್ಗಳು, ನಮ್ಮ ಈ ಸ್ಕೂಲ್ಗಳು ಕಟ್ಟಿದ್ರಲ್ಲ ತಟ್ಟಡಿ, ಅಲ್ಲಿ 80 ಎಕರೆ ನಾನು ಪ್ರಥಮವಾಗಿ ಶಾಲೆಗಳನ್ನ ಕಟ್ಟಬೇಕು ಅಂತ ಗುರುತು ಮಾಡಿ ಪಾಲಕರ ಜೊತೆ ಕುಸ್ತಿಯಾಗಿ ಜಗಳಾಡಿ ಮಾತಾಡಿದ್ರೆ 80 ಎಕರೆ ಇತ್ತು. ಇವತ್ತು ಎಲ್ಲ ಐಟಿಐ ಕಾಲೇಜ್ 10 ಎಕರೆ, ಡಿಪ್ಲೊಮಾ ಕಾಲೇಜ್ 10 ಎಕರೆ, ಈಗ ಇನ್ನೊಂದು ಫಸ್ಟ್ ಗ್ರೇಡ್ ಕಾಲೇಜ್ 5 ಎಕರೆ, ಈ ತರ ಎಲ್ಲರಿಗೂ ಸಹ ಸ್ಯಾಂಕ್ಷನ್ ಮಾಡಿದ್ವಿ. ಇನ್ನು ಸುಮಾರು 50 ಎಕರೆಗೆ 50 ಎಕರೆ ಇಲ್ಲ. 1919 ನಾನು ಹೇಳ್ತಕ್ಕ ಪ್ರಶ್ನೆ ಇದೆ, ನೀವು ಸರ್ಕಾರ ನಡೆಸ್ತಾ ಇರ್ತಾರೆ, ಸಂತೋಷ ನಡೆಸಿ. ಆದ್ರೆ ಸತ್ಯಾಂಶವನ್ನು ಹೊರಗಡೆ ತರಬೇಕಾದ ಜವಾಬ್ದಾರಿ ಯಾರು? ಸರ್ಕಾರದ ನಮ್ದಲ್ಲ. ಒಬ್ಬೊಬ್ಬ ವ್ಯಕ್ತಿಗಳು 20 ಎಕರೆ 15 ಎಕರೆ 20 ಎಕರೆಗಳು ಇತ್ತೀಚೆಗೆ 2023 ಈಚೆಗೆ ಇದ್ದಕ್ಕಿದ್ದಂಗೆ ತೆಂಗಿನ ಮರ ನೆಡ್ತಾರೆ, ತೆಂಗಿನ ಸಸಿಗಳು ನೆಡ್ತಾರೆ, ಮತ್ತೊಂದು ನೆಡ್ತಾರೆ, ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ತಾರೆ. ಎಷ್ಟು ಮೂಲ ಕಡತಗಳನ್ನ ತಿದ್ದೆ ಮಾಡ್ತಾರೆ. ಮೂಲ ಕಡತದಿಂದ ಬರಬೇಕಾಗ್ತದೆ ತನಿಖೆಗೆ. ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಈಗ ಲೋಕಾಯುಕ್ತ ಯಾಕೆ ಇದೆ ಅಂತ ನಿಮ್ಗೆ ಗೊತ್ತಿರ್ತದೆ. ಪಾಪ ನ್ಯಾಯಾಧೀಶರು ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಮೂಲ ತನಿಖೆ ಮಾಡೋರು ಯಾರ್ಯಾರು ಕೊಡ್ತಾರೆ, ಇದುವರೆಗೂ ಸಹ ಕಿಂಗ್ ಪಿನ್ಗಳು ಒಬ್ಬರನ್ನು ಗುರುತಿಸಿಲ್ಲ.